ನಮಸ್ಕಾರ. ಸದಾನಂದ ಭಾವನೆ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಯಾವ ರೀತಿ ರಾಜಕೀಯ ಪ್ರವೇಶ ಮಾಡಿದರು, ಅದಕ್ಕಿಂತ ಮೊದಲು ಇವರು ರಾಜಕೀಯ ಮನೆತನ ಇರಲಿಲ್ಲ, ಯಾವುದೇ ರಾಜಕೀಯ ಹಿನ್ನೆಲೆ ಇರಲಿಲ್ಲ, ನಂತರ ಹಣ ಬಲ್ಲನೂ ಇರಲಿಲ್ಲ, ತೋಳು ಬಲ್ಲನೂ ಇರಲಿಲ್ಲ. ಆದರೂ ಕೂಡ ಇವರು ರಾಜಕೀಯ ಬಂದದ್ದು ಭಾಳ ಆಶ್ಚರ್ಯಕರ ಸಂಗತಿ. ಗಟ್ಟಿಗಾತಿ ಇವರು 24ನೇ ವರ್ಷಕ್ಕೆ ಇವರು ರಾಜಕೀಯಕ್ಕೆ ಬಂದಿದ್ದಾರೆ. ನಂತರ ಯಾರ್ಯಾರು ಸಹಾಯ ಮಾಡಿದ್ರು, ಹೇಗೆ ಸಹಾಯ ಮಾಡಿದರು ಅನ್ನೋ ನೋಡೋಕ್ಕಿಂತ ಮೊದಲು ಇವರು ಆವಾಗಿಂದ ಈಗ ಅವರಿಗೆ ಅಂದರೆ ಬಡತನದಲ್ಲಿ ಹುಟ್ಟಿದವರು ಈಗ ಕೋಟ್ಯಾಧೀಶ ಯಾವ ರೀತಿ ಆದರು ಅನ್ನೋದು ಇವತ್ತಿನ ಸ್ಟೋರಿ. ಪೂರ್ಣ ವಿಡಿಯೋ ನೋಡಿದ ನಂತರ ನಿಮಗೆ ಗೊತ್ತಾಗ್ತೈತೆ. ಅದು ಇವರು ಮೈಸೂರು ವಿಶ್ವವಿದ್ಯಾಲಯದ MA ಪದವಿ ಪಡೆದಿದ್ದಾರೆ. ಕಷ್ಟಪಟ್ಟು MA ಪಡೆದರು. ನಂತರ 24ನೇ ವರ್ಷದಲ್ಲಿ ಇವರು ರಾಜಕೀಯಕ್ಕೆ ಧುಮುಕಿದ ನಂತರ ಕಾರ್ಯಕರ್ತೆಯಾಗಿ ಬೆಳಗಾವಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾಗಿ, ನಂತರ ರಾಜ್ಯ ಮಹಿಳಾ ಘಟಕದ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿದರು. ಇವರಿಗೆ ಮೇಲ್ ತಂದವರು ಮಾರ್ಗೆಟ್ ಆಳ್ವ. ಅವ್ರದ್ದು ಯಾವಾಗ ಪರಿಚಯ ಆಯಿತು ಅಂದರೆ 1999 MP ಚುನಾವಣೆಗೆ ಅವ್ರು ನಿಂತಿದ್ದರು. ಇವರ ಕಾರ್ಯವೈಖರಿಯನ್ನು ನೋಡಿದರು, ಗೆದ್ದು ತಂದರು. ಆವಾಗ ಇವರಿಗೆ ರಾಜಕೀಯದಲ್ಲಿ ಮುಂದೆ ತೆಗೆದುಕೊಂಡು ಹೋಗಬೇಕು ಅನ್ನೋದು ಅವ್ರು ಮನಸ್ಸು ಮಾಡಿದರು. ತದನಂತರ DK ಶಿವಕುಮಾರ್ ಅವ್ರ ಪರಿಚಯ ಆಯಿತು. ಅವರು ಆವಾಗ ಕೋಆಪರೇಟಿವ್ ಸೊಸೈಟಿ ಅಂದರೆ ಸಹಕಾರ ಸಚಿವರಾಗಿದ್ದರು. ನಂತರ ನಗರಾಭಿವೃದ್ಧಿ ಸಚಿವರಾಗಿದ್ದರು. ಆವಾಗ ಬೆಳಗಾವಿ ಏನು ಬೋಡಾದಿಂದ 7 ಸೈಟ್ಗಳನ್ನು ಫ್ರೀಯಾಗಿ ಕೊಟ್ಟರು ಅನ್ನುವಂಥ ಆರೋಪ ಇದೆ. ಆದರೆ ಇದನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಅಲ್ಲಿಗೇಳ್ತಾ ಇದ್ದಾರೆ. ಆದರೆ 7 ಸೈಟ್ ಪಡೆದಿದ್ದಾರೆ ಅಂತ ಕಾಂಗ್ರೆಸ್ ಮುಖಂಡರೇ ಇಂದಿಗೂ ಕೂಡ ಮಾತಾಡ್ತಾ ಇದ್ದಾರೆ. ಅದಕ್ಕಿಂತ ಮೊದಲು ಏನು ಭಾಗ್ಯಲಕ್ಷ್ಮಿ ಸಹಕಾರಿ ಕಾರ್ಖಾನೆ ಇತ್ತು ಖಾನಾಪುರದಲ್ಲಿ, ಅದರ ನಿರ್ದೇಶಕರಾದರು. ನಿರ್ದೇಶಕ ಆದ ನಂತರ ಹಿಂದೆ ಮುಂದೆ ನೋಡಲೇ ಇಲ್ಲ. ಅವರು ಒಂದೊಂದು ಪದವಿಯನ್ನು ಪಡ್ಕೋತ ಬಂದರು. ಆದರೆ ಇಲ್ಲಿ 2010ರಲ್ಲಿ ಆ್ಯಕ್ಟಿವ್ ಆದರು. ಕಾಂಗ್ರೆಸ್ ಮಹಿಳಾ ಕಾರ್ಯದರ್ಶಿ ಆದರು. ನಂತರ 2013ರಲ್ಲಿ ಒಮ್ಮೆ ಟಿಕೆಟ್ ತೆಗೆದುಕೊಂಡು ಬಂದು ಸೋಲ್ತಾರೆ ಬೆಳಗಾವಿ ಗ್ರಾಮೀಣದಲ್ಲಿ. ನಂತರ 2014ರಲ್ಲಿ MP ಟಿಕೆಟ್ ತೆಗೆದುಕೊಂಡು ಬಂದು ಸೋಲ್ತಾರೆ. ಟಿಕೆಟ್ ಕೊಟ್ಟವ್ರು ಯಾರೋ ಬಿಟ್ಟವ್ರು ಯಾರೋ ಪ್ರಶ್ನೆ ಅಲ್ಲ. ಅದರ ಮಹಿಳಾ ಕೋಟದಲ್ಲಿ ಕೊಡಬೇಕಾಗಿತ್ತು, ಅದನ್ನು ಕೊಟ್ಟಿದ್ದಾರೆ. ಆದರೆ ಅವರ ಜೊತೆ ಇದ್ದವರೇ ಅವರನ್ನು ಬೀಳಿಸಿಬಿಟ್ರು. ತದನಂತರ ರಮೇಶ ಜಾರಕಿಹೊಳಿ ಪರಿಚಯ ಆಯಿತು. ಅವರು ಕೂಡ ಸಹಾಯವನ್ನು ಭಾಳ ಸಲ ಮಾಡಿದ್ದಾರೆ. ಅದು ಅಲ್ಲದೆ 2 ಸಲ ಸೋತರು, 2 ಸಲ ಗೆದ್ದಿದ್ದಾರೆ. ಇಲ್ಲಿ 2010ರಿಂದ 2016ವರೆಗೆ ಇಲ್ಲಿ ರಮೇಶ ಜಾರಕಿಹೊಳಿ ಪವರ್ಫುಲ್ ಇದ್ದರು. ಅವರ ಸಹಾಯವನ್ನು ಆಗಾಗ ಇವರು ಪಡಿತಾಯಿದ್ರು. ಅವ್ರ ಪರಿಚಯನೂ ಆಯಿತು. ತದನಂತರ ಬಿಡುಗಡೆನೂ ಕೂಡ ಆಯಿತು. ಅಂದರೆ ಅವರಿಗೆ ಮನಸ್ಸು ಬಂತು. ಮತ್ತೇನು ಮಾಡ್ತಾರೆ ಅಂದರೆ 2018ರಲ್ಲಿ ಟಿಕೆಟ್ ತೆಗೆದುಕೊಂಡು ಬರ್ತಾರೆ. ಅವಾಗ ಗೆಲುವು ಆಗ್ತಿತ್ತು. ಅದು ಒಮ್ಮೆ 2013ರಲ್ಲಿ ಇಲ್ಲಿ ಗಡ್ದೇವ್ರ ಮಠನ ನಿಲ್ಲಿಸ್ತಾರೆ. ಜಾರಕಿಹೊಳಿ ಸೋಲಿಸ್ತಾರೆ. ಅವ್ರು ಗಡ್ದೇವ್ರ ಮಠ 18,000 ಮತಗಳನ್ನು ಪಡಿತಾರೆ. ಅದು ಕಾಂಗ್ರೆಸ್ ಮತಗಳು. ನಂತರ SC ಮಾಳಿಗೆ ಅವ್ರನ್ನ ಹಿಂದಕ್ಕೆ ಸರಿಸಿ ಇವರು ಟಿಕೆಟ್ ತರ್ತಾರೆ. ಟಿಕೆಟ್ ತಂದು ಗೆಲುವನ್ನು ಸಾಧಿಸ್ತಾರೆ. ನಂತರ ನಮಗೆಲ್ಲ ಗೊತ್ತಿದೆ 2023ರಲ್ಲಿ ಗೆಲುವನ್ನು ಸಾಧಿಸಿದ್ರು. ನಂತರ ಮಂತ್ರಿನೂ ಆದರು. 3 ವರ್ಷ ಮಂತ್ರಿನೂ ಆಗಿದ್ದಾರೆ. ಈಗ ಕೂಡ ಮಂತ್ರಿ ಆಗ್ತಾರೆ. ಮಂತ್ರಿ ಆದ ನಂತರ ತಮಗೆಲ್ಲ ಗೊತ್ತಿದೆ ಏನು ಪಂಚ ಗ್ಯಾರಂಟಿಗಳಲ್ಲಿ ಗೃಹಲಕ್ಷ್ಮಿ ಯೋಜನೆ ದೊಡ್ಡ ಪ್ರಭಾವಿ ಒಂದು ಕೆಲಸವನ್ನು ಅವರು ಮಾಡಿದ್ದಾರೆ. ಅನೇಕ ಕೆಲಸಗಳನ್ನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆಯಾಗಿ ಕೆಲಸವನ್ನು ಮಾಡಿದ್ದಾರೆ. ಈಗ ಮುಂದೆ ಕೂಡ ಅದೇ ಖಾತೆಯನ್ನು ಕೊಡಬಹುದು ಅಥವಾ ಇನ್ನೊಂದು ಖಾತೆಯನ್ನು ಅವರಿಗೆ ನೇರವನಿಗೆ ಕೊಡಲೇಬೇಕು. ಇದು ನಿಯಮ. ಇದು ಯಾಕಂದರೆ ಕಾಂಗ್ರೆಸ್ನಲ್ಲಿ ನಿಷ್ಠೆಯಿಂದ ಪಕ್ಷವನ್ನು ಬದಲಿಸದೆ ದುಡಿದವರು ಅಂದರೆ ಇವರೇ ಆಸ್ತಿಯನ್ನು ಮಾಡಿದರು. ಈಗ ಆಸ್ತಿ ಎಷ್ಟು ನೋಡೋದಾದರೆ ಅವರ ಪತಿ ಯಾರು ರವೀಂದ್ರ ಹೆಬ್ಬಾಳ್ಕರ್ ಅವ್ರದ್ದು ಚುನಾವಣೆ ನಿಂತಾಗ ಅಫಿಡೇವಿಟಲ್ಲಿ 0 ಆದಾಯ ಅಂತ ತೋರಿಸ್ತಾರೆ. 2023ರಲ್ಲಿ 8 ಕೋಟಿ ತೋರಿಸ್ತಾರೆ. ಅವರು 2018ರಲ್ಲಿ ಅಪ್ಡೇಟಲ್ಲಿ 18 ಕೋಟಿ ತೋರಿಸ್ತಾರೆ. ಅಂದರೆ 10 ಕೋಟಿ ಜಂಪ್ ಆಯ್ತದು. ಸೋತರು ಕೂಡ ಜಂಪ್ ಆಯ್ತದು. ನಂತರ 2013ರಲ್ಲಿ 13 ಕೋಟಿ, 2018ರಲ್ಲಿ 33 ಕೋಟಿ. ಈಗ ಎಷ್ಟಿದೆ ಅದು ಗೊತ್ತಿಲ್ಲ. ಅಂದರೆ ಕೋಟಿ ಹೆಂಗೆ ಬಂತು ಅನ್ನೋದು ಮುಂದಿನ ಎಪಿಸೋಡಲ್ಲಿ ಹೇಳ್ತೇವೆ. ಈ ಎಪಿಸೋಡಲ್ಲಿ ಬೇಡ. ಇವರು ಮತ್ತು ಯಾವ್ಯಾವ ರೀತಿ ಮೇಲೆ ಏರಿದ್ರು ಅನ್ನೋದು ನೀವು ಕಾಮೆಂಟ್ ಮೂಲಕ ತಿಳಿಸ್ಬೋದು. ಅಥವಾ ಕೆಲವೊಂದು ವಿಷಯಗಳನ್ನು ನಾವು ಬಿಟ್ಟಿರ್ಬೋದು.
ಅದನ್ನು ಕಾಮೆಂಟದಲ್ಲಿ ತಿಳಿಸಿದರೆ, ಆಸ್ತಿ ಎಷ್ಟು ತಿಳಿಸಿದರೆ ಮುಂದಿನ ಎಪಿಸೋಡ್ದಲ್ಲಿ ನಾವು ಮಾಡ್ತೇವೆ. ಕಾಮೆಂಟಿನಿಂದ ಏನು ನಮಗೇನು ಸಿಗ್ತೈತಿ ಅದನ್ನು ಕೂಡಿಸ್ಕೊಂಡು ನಮಗೇನು ಗೊತ್ತಿದೆ, ಎಷ್ಟು ಕೋಟಿ ಆಗಿದೆ, ಹೆಂಗಾಗಿದೆ, ಎಲ್ಲೆಲ್ಲಿ ಹೂಡಿಕೆಯನ್ನು ಮಾಡಿದ್ದಾರೆ, ಎಲ್ಲೆಲ್ಲಿ ಹೂಡಿಕೆಯನ್ನು ಮಾಡಿಲ್ಲ, ಎಷ್ಟು ರಿಸಾರ್ಟ್ಗಳಲ್ಲಿ ಮಾಡಿದ್ದಾರೆ, ಎಷ್ಟು ಪ್ಲಾಟ್ ಖರೀದಿ ಮಾಡಿದ್ದಾರೆ, 2 ಸಕ್ಕರೆ ಫ್ಯಾಕ್ಟ್ರಿಯಲ್ಲಿ ಎಷ್ಟು ದುಡ್ಡನ್ನು ಹೂಡಿದ್ದಾರೆ, DC ಬ್ಯಾಂಕ್ನಿಂದ ಎಷ್ಟು ಸಾಲನ್ನು ಪಡೆದಿದ್ದಾರೆ, ಎಲ್ಲೋ ಗೊತ್ತಿದೆ. ಆದರೆ ನೀವು ಕಾಮೆಂಟ್ ಮೂಲಕ ಬೆಳೆದಂಥದ್ದು ದಾರಿ ಮತ್ತು ಯಾರ್ಯಾರು ಸಹಾಯ ಮಾಡಿದರು ನಾವು ಹೇಳಿದ್ದೇವೆ. ರಮೇಶ್ ಜಾರಕಿಹೊಳಿ ಸಹಾಯ ಮಾಡಿದರು, DK ಶಿವಕುಮಾರ್ ಸಹಾಯ ಮಾಡಿದರು, ಮಾರ್ಗೇಟ್ ಆಳ್ವ ಸಹಾಯ ಮಾಡಿದರು, ನಂತರ ಭಾಗ್ಯಲಕ್ಷ್ಮಿ ಸಕ್ಕರೆ ಕಾರ್ಖಾನೆ MD ಸಹಾಯ ಮಾಡಿದ್ರು ಅಂತ ಹೇಳ್ತೇವೆ. ಇನ್ನೂ ಅನೇಕರು ಸಹಾಯದಿಂದನೇ ಇವರು ಬೆಳೆದಿದ್ದಾರೆ. ಆದರೆ ಬೆಳೆದಂಥ ರೀತಿ ಮಾತ್ರ ಆಶ್ಚರ್ಯಕರ, ಅದ್ಭುತ ಅಂತ ಹೇಳ್ಬೋದು. ಮಹಿಳೆಯರು ರಾಜಕೀಯದಲ್ಲಿ ಬರಬೇಕು, ಗಟ್ಟಿ ಧ್ವನಿಯಲ್ಲಿ ಹೇಳಬೇಕು. ಮಹಿಳೆಯರು ಕೂಡ ನಮಗೆ ಸಾಕಷ್ಟು ಬೆಂಬಲ ಇದೆ. ಈ ವಿಷಯದಲ್ಲಿ ನಾವು ಮುಂದಿನ ಎಪಿಸೋಡಲ್ಲಿ ಹೇಳ್ತೇವೆ. ನಾಳೆ ಮತ್ತೊಂದು ತಮ್ಮನ್ನು ಭೇಟಿಯಾಗ್ತೇವೆ. ಅಲ್ಲಿವರೆಗೆ ಎಲ್ಲಿ ಶುಭಾಗಲಿ. ನಮಸ್ಕಾರ.